ಹಲೋ ಎವ್ರಿವಾನ್. ಪ್ರಶ್ನೆ ಸಂಖ್ಯೆ 38 ಬಿ ಯನ್ನ ಗಮನಿಸಿ. ಪುರುಷರಲ್ಲಿ ವೃಷಣಗಳು ಕಿಬ್ಬೊಟ್ಟೆಯ ಹೊರಗೆ ಇರುತ್ತವೆ ಏಕೆ? ವೃಷಣಗಳು ಇವು ಪುರುಷ ಸಂತಾನೋತ್ಪತ್ತಿಯ ಭಾಗವಾಗಿದೆ. ಇದರಲ್ಲಿ ವೃಷಣಗಳು ಇವುಗಳ ಕೆಲಸ ಏನು? ಇವು ಟೆಸ್ಟಾಸ್ಟಿರಾನ್ ಹಾರ್ಮೋನ್ ಅನ್ನ ಉತ್ಪಾದಿಸ್ತವೆ. ಟೆಸ್ಟಾಸ್ಟಿರಾನ್ ಹಾರ್ಮೋನ್ ಅನ್ನು ಹುಡುಗರಲ್ಲಿ ಪುರುಷರ ಲಕ್ಷಣಗಳನ್ನ ತರುವಂತಹ ಹಾರ್ಮೋನ್ ಆಗಿದೆ. ದ್ವಿತೀಯಕ ಲೈಂಗಿಕ ಲಕ್ಷಣಕ್ಕೆ ಕಾರಣವಾದ ಹಾರ್ಮೋನ್ ಅಂತ ಹೇಳ್ತೀವಿ. ಇದು ಹುಡುಗರಲ್ಲಿ ಗಡ್ಡ ಮೀಸೆಗಳನ್ನ ಬೆಳೆಸುವಂತದ್ದು, ಮೈ ಮೇಲೆ ಕೂದಲುಗಳನ್ನ ಬೆಳೆಸುವಂತದ್ದು, ಜನನಾಂಗದ ಪ್ರದೇಶದಲ್ಲಿ ಕೂದಲನ್ನ ಬೆಳೆಸುವಂತದ್ದು, ಹಾಗೆ ಧ್ವನಿ ಬೀಳುವಂತದ್ದು ಅಂತ ಹೇಳ್ತೀವಿ ಹುಡುಗರಲ್ಲಿ. ಇದೆಲ್ಲದಕ್ಕೆ ಕಾರಣವಾಗುವಂತದ್ದಾಗಿದೆ ಟೆಸ್ಟಾಸ್ಟಿರಾನ್ ಹಾರ್ಮೋನ್. ಹಾಗಿದ್ರೆ ಅದರ ಜೊತೆ ವೃಷಣ ಮತ್ತೇನ ಕೆಲಸವನ್ನ ಮಾಡುತ್ತೆ? ವೀರ್ಯಾಣುವನ್ನ ಉತ್ಪಾದಿಸುವಂತಹ ಕೆಲಸವನ್ನ ಮಾಡುತ್ತೆ. ನೋಡಿ, ವೃಷಣಗಳು ಒಂದು ಜೊತೆ ವೃಷಣಗಳಿರ್ತವೆ. ಇವು ವೀರ್ಯಾಣುಗಳನ್ನ ಉತ್ಪಾದಿಸ್ತವೆ. ಉತ್ಪಾದಿಸಿದಂತಹ ವೀರ್ಯಾಣು ವೀರ್ಯನಾಳದ ಮೂಲಕ ಸಾಗಿಸಲ್ಪಡ್ತದೆ. ಹಾಗಿದ್ರೆ ವೃಷಣಗಳು ಯಾಕೆ ಕಿಬ್ಬೊಟ್ಟೆಯ ಹೊರಗೆ ಇರ್ತವೆ ಅಂದ್ರೆ, ವೃಷಣಗಳು ಕಿಬ್ಬೊಟ್ಟೆಯ ಹೊರಗೆ ವೃಷಣ ಚೀಲಗಳಲ್ಲಿರುತ್ತವೆ. ಏಕೆಂದರೆ ವೀರ್ಯಾಣುಗಳ ಉತ್ಪಾದನೆಗೆ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆಯ ಅವಶ್ಯಕತೆ ಇದೆ. ಕಾರಣಕ್ಕಾಗಿ ವೃಷಣಗಳು ಕಿಬ್ಬೊಟ್ಟೆಯ ಹೊರಗೆ ಇರುತ್ತವೆ. ಥ್ಯಾಂಕ್ ಯು.